ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಲಕ್ಷ್ಮೀ ವಶ. ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಎಂಬುದಾಗಿ ನಾವು ನೋಡ್ತೇವೆ. ಈ ಸಂಪತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಾಗ ಅಥವಾ ಈ ಹಣಕಾಸಿನ ವಿಷಯವಾಗಿ ತಾವು ಬಹಳಷ್ಟು ಸಮಸ್ಯೆಯಲ್ಲೇ ಕಾಲ ಕಳೀತಾ ಇದ್ರೆ, ಸಂಪತ್ತು, ಸಮೃದ್ಧಿ, ಹಾಗೆ ಹಿಡಿದಂಥ ಕಾರ್ಯ ಸಂಕಲ್ಪ ಇವೆಲ್ಲವೂ ಕೂಡ ಕಾಲದಲ್ಲಿ ಒದಗಿ ಬರಬೇಕು. ಹಾಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಹಾಗೆ ನೆಲೆ ಆಗಬೇಕು. ಇದು ಕಾಲಾಂತರವಾಗಿ ಮಾರ್ಪಾಡಾದರೆ ಅದು ಉಪಯೋಗಕ್ಕಿಲ್ಲದೆ ಇರೋದು. ಯಾಕಂದರೆ ದುಡಿಯೋ ವಯಸ್ಸಿನಲ್ಲಿ ದುಡಿಬೇಕು, ದುಡಿದು ತಾವು ಮನೆ ಕಟ್ಟಬೇಕು. ಎಲ್ಲೋ ಒಂದು ಕಡೆ 89 ವರ್ಷ ಆದಮೇಲೆ ಮನೆ ಕಟ್ಟಿದ್ರೆ ಏನು ಪ್ರಯೋಜನ? ಸಮೃದ್ಧಿ ಅಂದರೆ ಆ ಮನೆಯ ಒಂದು ವಾತಾವರಣ ಶುದ್ಧವಾಗಿ ಅನುಭವಿಸ್ಬೇಕು. ಸಂತೋಷ, ಪ್ರೀತಿ ಅಂಥದ್ದೆಲ್ಲವನ್ನು ಸಹ ಚೆನ್ನಾಗಿ ಮನೆ ಕಟ್ಟಿರ್ತೀರ, ಸಂತೋಷ ಇಲ್ದಿದ್ರೆ ಏನು ಪ್ರಯೋಜನ? ದುಡ್ದಿರ್ತೀರ, ಗಳಿಸಿರ್ತೀರ, ಯಾವುದೋ ಒಂದು ಕಾರಣದಿಂದ ಕಳ್ಕೊಂಡು ಹೋಗುತ್ತೆ, ಅವಾಗ ಏನು ಪ್ರಯೋಜನ? ಹೀಗೆ ನೋಡಿ, ಸಂಪತ್ತಾಗಿರ್ಬೋದು, ಒಂದು ಸಂತೋಷದ ಗಳಿಗೆ ಆಗಿರ್ಬೋದು, ಹಾಗೆ ಆ ಮನೆಯಲ್ಲಿರ್ತಕ್ಕಂಥ ಒಂದು ಅಭಿವೃದ್ಧಿ ಆಗಿರ್ಬೋದು, ಕಾಲಘಟ್ಟದಲ್ಲಿ ತದೇಕಚಿತ್ತವಾಗಿ ನಡೀತಾ ಇರಬೇಕು. ಆ ಒಂದು ವ್ಯವಸ್ಥೆ ಮನುಷ್ಯನ ಶ್ರಮದಿಂದ ಉದ್ಭವ ಆಗುತ್ತೆ. ಆ ಶ್ರಮದ ತಕ್ಕ ಹಾಗೆ ಆ ಒಂದು ಜೀವನ ಸಾಗ್ತಾ ಇರಬೇಕು. ಅಲ್ಲಿ ಒಂದು ಖುಷಿ ಅನ್ನೋದು ಸಿಗಬೇಕು. ಯಾರು ಊಟಕ್ಕಾಗಿ ಜೀವನ ಮಾಡೋದಿಲ್ಲ, ಅಥವಾ ಬಟ್ಟೆಗಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಊಟಕ್ಕಾಗಿ ಬಟ್ಟೆಗಾಗಿ ಮಾಡಿದ್ರೆ ಎಲ್ಲೋ ಒಂದು ಕಾಡಲ್ಲಿ ಹೋಗಿ 2 ಹೊತ್ತು ಊಟ ತಿನ್ಕೊಂಡು ಎಲ್ಲೋ ಇರ್ಬೋದಾಗಿತ್ತು ಅನ್ಸುತ್ತೆ. ಸಮಾಜದಲ್ಲಿ ಕುಟುಂಬದ ವ್ಯವಸ್ಥೆಯಲ್ಲಿ ಸಂತೋಷಭರಿತವಾದಂಥ ಒಂದು ಜೀವನ ಸಾಗಿಸ್ಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಓಟದಲ್ಲಿ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ. ಕೆಲವೊಮ್ಮೆ ಗುರಿ ಮುಟ್ಬೋದು, ಕೆಲವೊಮ್ಮೆ ಗುರಿ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು, ಅಥವಾ ಆ ಗುರಿ ತಲುಪದೆ ಹತಾಶರಾಗ್ಬೋದು. ಆದರೆ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಮುಖ್ಯ. ಆ ಒಂದು ಸಂತೋಷ, ಸಮೃದ್ಧಿಯನ್ನು ಪಡಿಬೇಕಂತಕ್ಕಂಥದ್ದು. ನಿಮಗೆ ಲಕ್ಷ್ಮೀ ವಶ ಆಗಬೇಕು. ಅಂದರೆ ಈ ಲಕ್ಷ್ಮಿ ಅಂತಂದರೆ ಬರೀ ದುಡ್ಡು ಕಾಸಿನಲ್ಲಿ ವಿಚಾರ ಮಾಡಬೇಡಿ. ನಿಮ್ಮ ಆತ್ಮದಲ್ಲಿರ್ತಕ್ಕಂತಹ ನೆಮ್ಮದಿ, ಒಂದು ಪ್ರೀತಿಯ ಭಾವನೆ, ಮನೆಯ ಒಂದು ವಾತಾವರಣ, ಮಾಡುವಂತಹ ಕೆಲಸ, ಸಮೃದ್ಧಿ. ಒಂದು ಮನೆ ಇಷ್ಟಪಟ್ಟು ಒಂದು ಮನೆ ಕಟ್ಟಬೇಕು, ಇಷ್ಟಪಟ್ಟು ಒಂದು ಜಾಗ ತಗೊಳ್ಬೇಕು. ಆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು, ನೆಮ್ಮದಿಯಾಗಿರ್ಬೇಕು, ಸಂತೋಷವಾಗಿರಬೇಕು. ಎಲ್ಲರೂ ಜನ ನಿಮ್ಮನ್ನು ಗುರುತಿಸ್ಬೇಕು, ನಿಮ್ಮ ಪ್ರತಿಭೆಗೆ ಅವಕಾಶಗಳು ಕೊಡಬೇಕು. ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆನ ಎಲ್ಲರೂ ಹೌದು ಅಂತ ಮೆಚ್ಚಬೇಕು. ನಿಮ್ಮ ಮಕ್ಕಳು, ಸಂತಾನ, ಮುಂದಿನ ಒಂದು ಪೀಳಿಗೆ ಅದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ಬೇಕು. ಎಲ್ಲ ಇರುತ್ತೆ, ಸಂಪತ್ತಿದೆ, ಅಧಿಕಾರ ಇದೆ, ಎಲ್ಲ ಇರುತ್ತೆ. ಮಕ್ಕಳು ಹೇಳೋ ಮಾತು ಕೇಳೋದಿಲ್ಲ, ಉಡಂಗಿಗಳಾಗಿರ್ತಾರೆ. ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಗ್ರೆಸಿವ್ ಆಗಿರ್ತಾರೆ. ಅಂಥವ್ರು ತೊಗೊಂಡೇನು ಮಾಡ್ತೀರ? ಅದಲ್ಲ. ಇಷ್ಟೆಲ್ಲ ಜೀವನ ಭಗವಂತ ಕೊಟ್ಟಿದ್ರೆ ಎಲ್ಲೋ ಒಂದು ಕಡೆ ಕೊರಗನ್ನೋದು ಕೊಟ್ಟಿರ್ತಾನೆ. ಆ ಕೊರಗೂ ಕೂಡ ಇರಬಾರ್ದು. ಒಂದು ಒಳ್ಳೆಯ ಶಾಂತ ಮನಸ್ಥಿತಿಯಿಂದ ಮನೆ, ಮಕ್ಕಳು, ಜೀವನ ವ್ಯವಸ್ಥೆ, ದುಡಿಮೆ, ಗಳಿಕೆ, ಹಣ, ಆದಾಯ, ಕುಟುಂಬ, ಸಂತೋಷ, ಸಮೃದ್ಧಿ ಎಲ್ಲವೂ ಕೂಡ ಮೇಳೈಸಿ ಒಂದು ಹಂತಕ್ಕೆ ಹೋಗಬೇಕು. ಆ ಜೀವನ ಅನ್ನೋದು ನಿಮಗೆ ಬಹಳಷ್ಟು ತೃಪ್ತಿ, ಆನಂದ ಅನ್ನೋದು ಸಿಗುವಂಥ ಒಂದು ವ್ಯವಸ್ಥೆ ಇರಬೇಕು. ಎಲ್ಲ ಒಂದು ಕಡೆ ಕಷ್ಟದಲ್ಲೇ ಇರ್ತೀರ, ಆ ಕಷ್ಟಕ್ಕೆ 4 ಜನ ಕೈ ಹಿಡಿದು ನಡೆಸಬೇಕು. ಕಷ್ಟದಲ್ಲಿದ್ದಾಗ ಅವ್ನು ಕಷ್ಟದಲ್ಲಿ ಬೀಳಲಿ ಎಂಬುದಾಗಿ ಶಾಪ ಹಾಕೋದಲ್ಲ. ಯಾಕಂದ್ರೆ ಅಲ್ಲೆಲ್ಲ ಒಂದು ಕಡೆ ನಿಮ್ಮ ಅವಗುಣಗಳಿರ್ತದೆ. ಅಥವಾ ನಿಮ್ಮ ಯಾರೋ ಹಿರಿಯರು ಬಂದು ಏನೋಪ್ಪ ಕಷ್ಟದಲ್ಲಿದ್ದಾನೆ ಮಗಾನೋ ಏನೋ ಒಂದು ರೀತಿಯಲ್ಲಿ ಸಹಾಯ ಮಾಡಿ ನಿಮ್ಮ ಕೈ ಹಿಡಿದು ಆ ಜಾಗದಲ್ಲಿ ಎದ್ದಳಿಸ್ಬೇಕು. ಆ ಕಷ್ಟಕ್ಕೆ ಹೃದಯ ಮಿಡಿಬೇಕಂತಂದ್ರೆ ನಿಮ್ಮಲ್ಲಿ ಅಂತಹ ಒಂದು ಒಳ್ಳೆತನ, ಆ ಶುಭ್ರವಾದಂತಹ ಕಳೆ, ಆ ಶುಭ್ರವಾದಂತಹ ಮನಸ್ಥಿತಿ ಅನ್ನೋದು ಬೇಕು. ಇವೆಲ್ಲವೂ ಕೂಡ ಮೇಳೈಸಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಎಲ್ಲವೂ ಲಕ್ಷ್ಮೀ ವಶ ಎಂಬುದಾಗಿ. ಲಕ್ಷ್ಮಿ ಅಂತಂದರೆ ಬರೀ ಹಣ, ದುಡ್ಡು, ಚಿನ್ನ ಇಂಥದ್ದೇ ಅಲ್ಲ. ಎಲ್ಲ ಒಂದು ರೀತಿಯಲ್ಲಿ ಸಮೃದ್ಧಿ, ಸಂತೋಷ, ಊಟಕ್ಕೆ ಬಟ್ಟೆಗೆ ಯಾವುದೇ ರೀತಿಯಲ್ಲಿ ಕೊರತೆ ಆಗದೆ, ಯಾರ ಮುಂದೆನೂ ಕೈ ಚಾಚದೆ ಒಂದು ಒಳ್ಳೆಯ ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ಕಲೆ ಅದು. ಇಂತಹ ಒಂದು ವಿಷಯವಾಗಿ ನಾನು ತಿಳಿಸ್ತಾ ಇದ್ದೀನಿ. ನಿಮಗೆ ಲಕ್ಷ್ಮೀ ವಶ ಆಗಬೇಕು, ಧನಪ್ರಾಪ್ತಿ ಆಗಬೇಕು, ಸಂತೋಷ ಪ್ರಾಪ್ತಿ ಆಗಬೇಕು. ಜೀವನ ಅನ್ನೋದು ಬಹಳ ಉತ್ತುಂಗವಾಗಿ ಮತ್ತೆ ಒಳ್ಳೆಯ ರೀತಿಯಲ್ಲಿ ಒಂದು ಅನುಭೂತಿಯಾಗಿ ಆ ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡಬೇಕು. ಹಾಗಾಗಿ ಈ ತಂತ್ರವನ್ನು ಮಾಡಿ, ಖಂಡಿತ ನಿಮಗೆ ಅದು ಒಳ್ಳೆಯ ಒಂದು ರೀತಿಯಲ್ಲಿ ಪರಿಹಾರ ಕೊಡುತ್ತೆ. ಯಾರು ದಾರಿದ್ರ್ಯದಲ್ಲಿದ್ದೀರ, ಇಂಥ ಸಮಸ್ಯೆಗಳನ್ನು ಯಾರು ಅನುಭವಿಸ್ತಾ ಇದ್ದೀರ, ಜಂಜಾಟಗಳಲ್ಲಿದ್ದೀರ, ಖಂಡಿತ ಇದನ್ನು ಮಾಡಿ ನೋಡಿ. ನಿಮಗೆ ಉತ್ತಮವಾದಂಥ, ನಿಖರವಾದಂಥ, ಸತ್ಯಾಂಶವಾಗಿರ್ತಕ್ಕಂಥ ಒಂದು ಪರಿಹಾರ ಇದಾಗಿದೆ. ಮಾಡಿ ನೋಡಿ, ತದನಂತರವಾಗಿ ನಿಮಗೆ ತಿಳಿಯುತ್ತೆ. ನಾನಿಲ್ಲಿ ಹೇಳ್ತಕ್ಕಂಥದ್ದು ತಿಲಕ ಮಾಡಿ ಹಣೆಗೆ ಹಚ್ಕೊಳ್ಳೋದಷ್ಟೇ. ಅದು ತಿಲಕ ಯಾವ ವಸ್ತುವಿನಿಂದ ಮಾಡ್ಬೇಕನ್ನೋದು ಹೇಳ್ತೀನಿ. ಹಣೆ ಆಜ್ಞಾಚಕ್ರ ಎಂಬುದಾಗಿ ಹೇಳ್ತೀವಿ.
ಇಲ್ಲಿ ಸರಿ ಇದ್ರೆ ಎಲ್ಲವೂ ಕೂಡ ಸರಿ ಇರ್ತದೆ. ಇಲ್ಲಿ ಏನಂತಂದ್ರೆ ಆಜ್ಞಾಚಕ್ರ ಎಂಬುದಾಗಿ ನಾವು ಇವತ್ತೇನೋ ಒಂದು ವಿಷಯ ಇದೆ, ಒಂದು ವ್ಯವಸ್ಥೆ ಇದೆ, ಒಂದು ಮನುಷ್ಯನಲ್ಲಿ ಗತ್ತಿದೆ. ಆ ಒಂದು ಸ್ಫುಟವಾಗಿರ್ತಕ್ಕಂಥ ವಿಷಯವನ್ನ ಯಾವುದೇ ನಿಷ್ಕಲ್ಮಶವಾದಂಥ ಭಾವನೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಅಂದ್ರೆ ನಿಮ್ಮ ಭಾವನೆ, ನಿಮ್ಮ ವಿಚಾರ ವ್ಯವಸ್ಥೆ ಸಕಾಲದಲ್ಲಿ ನೆರವೇರಿದ್ರೆ ಇವೆಲ್ಲವೂ ಪ್ರಾಪ್ತಿ ಆದ ಹಾಗೆ. ಹಾಗೆ ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ, ಅಲ್ಲಿ ಪರಿಶ್ರಮದ ತಕ್ಕ ಹಾಗೆ ಪರಿಹಾರ ಅಥವಾ ಆ ಒಂದು ವಿಚಾರ ನಿಮಗೆ ಸಿಕ್ಕಿದ್ರೆ ಖಂಡಿತವಾಗಿ ನೀವು ಜೀವನದಲ್ಲಿ ಗೆದ್ದ ಹಾಗೆ. ಇಲ್ಲಿ ನೋಡಿ, ತಿಲಕ ಮಾಡಿ ಹಣೆಗೆ ಹಚ್ಕೊಳ್ಳುವಂಥದ್ದು. ಯಾವುದರ ತಿಲಕ? ಮೊದಲನೇದಾಗಿ ಉತ್ತರಾಣಿ ಗಿಡ ಎಂಬುದಾಗಿ ಹೇಳುತ್ತೆ. ಉತ್ತರಾಣಿ ಗಿಡ ಬಹಳ ತಂತ್ರದಲ್ಲಿ ವಿಶೇಷವಾಗಿರತಕ್ಕಂಥ ಗಿಡ. ಈ ಗಿಡದ ಬಗ್ಗೆ ನಾನು ಇದುವರೆಗೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ, ಕೊಡ್ತೀನಿ ಮುಂದಿನ ದಿನದಲ್ಲಿ. ಬಹಳಷ್ಟು ವಿಧಾನಗಳಿದ್ದಾವೆ, ಬಹಳಷ್ಟು ವಿಧಿ ಒತ್ತಾಗಿರತಕ್ಕಂಥ ನಿಖರವಾಗಿರ್ತಕ್ಕಂಥ ಫಲಿತಾಂಶ ಕೊಡ್ತಕ್ಕಂಥ ಉತ್ತರಾಣಿ ಗಿಡದ ತಂತ್ರಗಳೇ ಇದ್ದಾವೆ. ನಾನು ತಿಳಿಸ್ಕೊಡ್ತೀನಿ, ಯಾರೂ ಸಹ ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಂತಹ ತಂತ್ರಗಳ ವಿಶೇಷತೆ ನಿಮಗೆ ಆ ಉತ್ತರಾಣಿ ಗಿಡದಲ್ಲಿ ಸಿಗುತ್ತೆ. ನಾನು ಅದು ತಿಳಿಸ್ತೀನಿ ಖಂಡಿತವಾಗಿ. ಎಲ್ಲ ಕಡೆನೂ ಸಹ ಬೆಳೆಯುತ್ತೆ ಉತ್ತರಾಣಿ ಗಿಡ. ಆ ಉತ್ತರಾಣಿ ಗಿಡದ ಮತ್ತೆ ಬಿಳಿ ಎಕ್ಕದ ಗಿಡದ, ತದನಂತರವಾಗಿ ಬನ್ನಿ ಗಿಡದ ಯಾವುದಾದ್ರೂ ಅವಶೇಷಗಳು, ಅದರ ಬೇರು ಕಾಂಡನ ಒಂದು ಸ್ವಲ್ಪ ಭಾಗವನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಪಚ್ಚೆ ಕರ್ಪೂರದಲ್ಲಿ ದಹಿಸಬೇಕಾಗ್ತದೆ. ಪಚ್ಚೆ ಕರ್ಪೂರ ಹಾಕಿ ಅದನ್ನು ಶುಭ್ರವಾಗಿ ದಹಿಸಿ ಗೋರಂಜನದಲ್ಲಿ ಮಿಶ್ರಣ ಮಾಡಿ ತಾವು ಅದನ್ನು ಹಣೆಗೆ ಹಚ್ಚಿಕೊಳ್ಳಿ. ಪ್ರತಿದಿನ ಶುದ್ಧ ತುಪ್ಪವನ್ನು ಸೇರಿಸಿ ಹಣೆಗೆ ಹಚ್ಚಿಕೊಳ್ಳೋದ್ರಿಂದ ಒಳ್ಳೆಯ ರೀತಿಯಾದಂತಹ ಫಲಿತಾಂಶ ಪಡಿತೀರಾ. ಶುದ್ಧ ತುಪ್ಪ ಇಲ್ಲ, ಬೇಡ, ಯಾವುದಾದ್ರೂ ಎಣ್ಣೆಯನ್ನು ಸೇರಿಸಿ ತಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದನೂ ಕೂಡ ಬಹಳಷ್ಟು ಅದ್ಭುತವಾದಂತಹ ಫಲಿತಾಂಶ ಸಿಗುತ್ತೆ. ಲಕ್ಷ್ಮಿ ಪ್ರಸನ್ನಲಾಗ್ತಾಳೆ, ಹೋಗುವಂಥ ಕಾರ್ಯ ಯಶಸ್ಸಾಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ನಿಮ್ಮ ಕಳೆ ವಿಚಾರ ಎಲ್ಲವೂ ಕೂಡ ಸ್ಫುಟವಾಗಿ ಒಂದು ಒಳ್ಳೆಯ ರೀತಿಯಾದಂತಹ ಪ್ರಭಾವಳಿಯಲ್ಲಿ ಗೋಚರ ಆಗಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ಆಜ್ಞಾಚಕ್ರದ ಕಾರ್ಯ ಆ ಮಟ್ಟಿಗೆ ನಡೆಯುತ್ತೆ. ಹಾಗಾಗಿ ನಿಮ್ಮ ಒಂದು ಜೀವನ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳಿಲ್ಲದೆ ಒಳ್ಳೆಯ ಒಂದು ಪರಿಪಕ್ವತೆಯಿಂದ ಕೂಡಿರತಕ್ಕಂತಹ ಸರ್ವ ವಶ ರೀತಿಯಲ್ಲಿ ಸ್ಪಂದಿಸುವಂತಹ, ಹಾಗೆ ಯಾವುದೇ ಕೀಳರಿಮೆ ಭಾವನೆ ಇಲ್ಲದೆ ಅಥವಾ ಇಂತಹ ಒಂದು ವಸ್ತು ಇಲ್ಲ, ಇಂಥ ಸಮಸ್ಯೆಯಲ್ಲಿದ್ದೀನಿ ದಿನೇಕವಾಗಿ ಕೊರಗುವಂತಹ ಒಂದು ಭಾವನೆಗಳಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸಲಿಕ್ಕೆ ಆ ಒಂದು ಸ್ವರೂಪ ಈ ಉತ್ತರಾಣಿ ಗಿಡ, ಈ ಬಿಳಿ ಎಕ್ಕದ ಗಿಡ, ಬನ್ನಿ ವೃಕ್ಷದ ಒಂದು ಅವಶೇಷ, ಇವೆಲ್ಲವನ್ನು ಪಚ್ಚೆ ಕರ್ಪೂರದಲ್ಲಿ ದಹಿಸಿ ಗೋರಂಜನದೊಡನೆ ಮಿಶ್ರಣ ಮಾಡಿ ತುಪ್ಪದಲ್ಲಿ, ಶುದ್ಧ ತುಪ್ಪದಲ್ಲೋ ಅಥವಾ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಒಂದು ಆಜ್ಞಾಚಕ್ರ ಜಾಗೃತ ಆಗುತ್ತೆ. ಶುಭ ಫಲಿತಾಂಶ, ಲಕ್ಷ್ಮೀ ವಶ, ಲಕ್ಷ್ಮೀ ಗೋಚಾರ, ಸಮೃದ್ಧಿ, ಸಂಪತ್ತು, ಸೌಲಭ್ಯ ಎಲ್ಲವೂ ಕೂಡ ನಿಮಗೆ ಮೇಳೈಸಿ ಬರುತ್ತೆ. ನಿಖರವಾಗಿ ಹೇಳ್ತಾ ಇದ್ದೀನಿ, ಖಂಡಿತ ಮಾಡಿ ನೋಡಿ, ಇದರ ಒಂದು ಅನುಭೂತಿಯನ್ನು ತಾವು ಪಡೀರಿ. ನಾನು ನಿಮ್ಮ ಗಿರಿಧರ್ ಭಟ್. ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಬೆಂಗಳೂರು. ಈ ನಮ್ಮ ಕಚೇರಿಗೂ ಕೂಡ ತಾವು ಮೊದಲೇ ಕರೆ ಮಾಡಿ ಸಮಯವನ್ನು ತೆಗೆದುಕೊಂಡು ಭೇಟಿ ಮಾಡ್ಬೋದಾಗಿದೆ. ಎಲ್ಲರಿಗೂ ಸಹ ಶುಭ ಆಗಲಿ. ನಮಸ್ಕಾರ.